ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಎಲ್ಲರಿಗೂ ಗೊತ್ತಿರುವಂತಹ ಅದ್ಭುತವಾದಂತಹ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಪುರಾಣಗಳ ಪ್ರಕಾರ ಪೂರ್ವ ಎಲ್ಲ ದೇವತೆಗಳ ಸಮೂಹದಲ್ಲಿ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿ ಪರಮೇಶ್ವರ ಮುಂದೆ ನಿಂತಿರ್ತಾರೆ. ಆಗ ಪರಮೇಶ್ವರ ಹೇಳ್ತಾರೆ, ಯಾರು ಮೊದಲು ಭೂಪ್ರದಕ್ಷಿಣೆಯನ್ನು ಮಾಡಿ ಬರುವರೋ ಅವರಿಗೆ ಜ್ಞಾನಫಲವನ್ನು ಕೊಡ್ತೀನಿ ಅಂತ. ಇದರಲ್ಲಿ ಗಣಪತಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಪಾಲ್ಗೊಳ್ತಾರೆ. ನಂತರ ಗಣಪತಿ, ನನಗೆ 3 ಲೋಕಗಳು ನನ್ನ ತಂದೆ ತಾಯಿಯರೇ, ಇಡೀ ಬ್ರಹ್ಮಾಂಡವೇ ನನ್ನ ತಂದೆ ತಾಯಿಯರು ಅಂತ ಹೇಳಿ ಪಾರ್ವತಿ ಪರಮೇಶ್ವರರಿಗೆ ಪ್ರದಕ್ಷಿಣೆ ಮಾಡ್ತಾರೆ. ನಂತರ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗಿಂತ ಮೊದಲೇ ಬಂದರೂ ಕೂಡ ಅವರಿಗೆ ಗಣಪತಿಯೇ ಬ್ರಹ್ಮಾಂಡವೆಲ್ಲ ಕಾಣಿಸುತ್ತೆ. ನಂತರ ಶಿವ ಹೇಳ್ತಾರೆ, ಕುಮಾರ, ನಿನ್ನ ಅಣ್ಣನಾದ ವಿನಾಯಕನು ತಂದೆ ತಾಯಿಯಾದ ನಮಗೆ ಪ್ರದಕ್ಷಿಣೆಯನ್ನು ಮಾಡಿದ್ದಾನೆ. ತಂದೆ ತಾಯಿಗೆ ಪ್ರದಕ್ಷಿಣೆ ಮಾಡಿದ್ರೆ ಇಡೀ ಬ್ರಹ್ಮಾಂಡಕ್ಕೆ ಪ್ರದಕ್ಷಿಣೆ ಮಾಡಿದ ಹಾಗೆ. ಅದಕ್ಕಾಗಿ ಜ್ಞಾನಫಲವನ್ನು ನಿಮ್ಮ ಅಣ್ಣನಿಗೆ ನೀಡ್ತೀನಿ ಅಂತ ಹೇಳಿದಾಗ ಸುಬ್ರಹ್ಮಣ್ಯ ಸ್ವಾಮಿ, ಆ ನವಿಲು ವಾಹನ ಇದ್ದರೂ ಕೂಡ ಜ್ಞಾನಫಲವನ್ನು ಅಣ್ಣನಿಗೆ ಕೊಟ್ಬಿಟ್ರು ಅಂತ ಹೇಳಿ ಎಲ್ಲವನ್ನು ಬಿಟ್ಟು ವೈರಾಗ್ಯದಿಂದ ಒಂದು ದಂಡವನ್ನು ಹಿಡಿದು ಒಂದು ಬೆಟ್ಟದಲ್ಲಿ ನೆಲೆಸ್ತಾರೆ. ಅದೇ ಇಂದಿನ ಪಳನಿ ಕ್ಷೇತ್ರ. ಈ ದೇವಾಲಯಕ್ಕೆ 3000 ವರ್ಷಗಳ ಇತಿಹಾಸ ಇದೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಒಂದು ದಂಡವನ್ನು ಹಿಡಿದು ಸನ್ಯಾಸಿ ರೂಪದಲ್ಲಿ ದರ್ಶನವನ್ನು ಕೊಡ್ತಾರೆ. ಅವರನ್ನೇ ನಾವು ದಂಡಾಯುಧಪಾಣಿ ಅಂತ ಹೇಳಿ ಕರಿತೀವಿ. ಈ ದೇವಾಲಯದಲ್ಲಿರುವಂತಹ ವಿಗ್ರಹ 9 ಬಗೆಯ ವಿಷಕಾರಿ ಖನಿಜಗಳ ಮಿಶ್ರಣವಾಗಿದೆ. ಅಂದರೆ ನವಪಾಷಾಣ ವಿಗ್ರಹ ಅಂತ ಕರೀತಾರೆ. ಇದನ್ನು ಭೋಗಮುನಿಗಳು ತಯಾರು ಮಾಡ್ತಾರೆ. ಇಲ್ಲಿ ಅಭಿಷೇಕ ಮಾಡಿದ ವಿಭೂತಿಯನ್ನು ಭಕ್ತರಿಗೆ ಪ್ರಸಾದವನ್ನಾಗಿ ಕೊಡ್ತಾರೆ. ಆ ವಿಭೂತಿಗೆ ಎಷ್ಟೋ ಬಗೆಯ ರೋಗ ನಿವಾರಣೆ ಮಾಡುವಂತಹ ಶಕ್ತಿ ಇರುತ್ತೆ. ಇದೇ ರೀತಿಯಾಗಿ ವಿಭೂತಿಯನ್ನು ಆ ವಿಗ್ರಹದಿಂದ ತೆಗಿತಾ ಇದ್ದರೆ ವಿಗ್ರಹಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ ಈಗ ನಿಲ್ಲಿಸಿದ್ದಾರೆ. ಪಳನಿಯಲ್ಲಿ ರಾತ್ರಿ ದೇವಾಲಯವನ್ನು ಮುಚ್ಚುವ ಮುನ್ನ ಸ್ವಾಮಿಗೆ ಗಂಧವನ್ನು ಇಟ್ಟರೆ ಬೆಳಗ್ಗೆ ಅಷ್ಟರಲ್ಲಿ ಕರಗೋಗ್ತಾ ಇತ್ತು. ಆ ಕರಗಿ ಹೋದಂತಹ ಗಂಧವನ್ನು ತೀರ್ಥವನ್ನಾಗಿ ಎಲ್ಲ ಭಕ್ತರಿಗೆ ಕೊಡ್ತಾಯಿದ್ರು. ಆ ತೀರ್ಥಕ್ಕೆ ಸಾಕಷ್ಟು ರೋಗ ನಿವಾರಣೆ ಮಾಡುವಂತಹ ಶಕ್ತಿ ಇದೆ. ಹಾಗೆ ಎಷ್ಟೋ ಕೋಟ್ಯಾಂತ ಭಕ್ತರಿಗೆ ರೋಗ ನಿವಾರಣೆ ಆಗಿರ್ತಕ್ಕಂತಹ ಇತಿಹಾಸವೇ ಇದೆ. ಹೀಗೆ ಸ್ವಾಮಿಯಿಂದ ಬರುವಂತಹ ಪ್ರತಿ ವಸ್ತುಗಳು ಔಷಧವಾಗಿ ಹೇಗೆ ಪರಿವರ್ತನೆಯಾಗುತ್ತಿದೆ ಅಂತ ವಿಜ್ಞಾನಿಗಳು ಕೂಡ ಆಶ್ಚರ್ಯಪಟ್ಟಿದ್ದಾರೆ. ಹಾಗೆ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಯಾವುದೇ ಆಭರಣಗಳಿಲ್ಲದೆ ಒಂದು ದಂಡವನ್ನು ಹಿಡಿದು ನಿಂತಿರ್ತಾರೆ, ದಂಡಾಯುಧಪಾಣಿಯಾಗಿ. ಇದು ಲೌಕಿಕ ಸಂಪತ್ತಿನ ತ್ಯಾಗವನ್ನು ಸೂಚಿಸುತ್ತದೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಕೆಲವು ಸಲ ರಾಜಕಿರೀಟದಿಂದ ಕೂಡ ದರ್ಶನವನ್ನು ಮಾಡಿದ್ದೀವಿ. ಇದರ ಅರ್ಥ ತ್ಯಾಗದಿಂದ ಮಾತ್ರ ನನ್ನನ್ನು ತಲುಪಬಹುದು ಎಂಬ ಮಹೋನ್ನತ ಸಂದೇಶವನ್ನು ನೀಡ್ತಾ ಇದ್ದಾರೆ. ಹಾಗೆ ಈ ದೇವಾಲಯದಲ್ಲಿ ಪಂಚಾಮೃತವನ್ನು ಪ್ರಸಾದವಾಗಿ ಕೊಡ್ತಾ ಇರ್ತಾರೆ. ಇದರ ಹಿನ್ನೆಲೆ ಸಾಕ್ಷಾತ್ತು ಆ ಗಣಪತಿಯೇ ತನ್ನ ತಮ್ಮನಿಗಾಗಿ ಪಂಚಾಮೃತವನ್ನು ಮಾಡಿ ಕೊಟ್ಟಿರ್ತಾರೆ ಪುರಾಣಗಳ ಪ್ರಕಾರ. ಹಾಗಾಗಿ ಈ ದೇವಾಲಯದಲ್ಲಿ ಪಂಚಾಮೃತವನ್ನು ವಿಶೇಷವಾಗಿ ಭಕ್ತರಿಗೆ ಪ್ರಸಾದವನ್ನಾಗಿ ನೀಡ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೇ ಒಂದು ಎನರ್ಜಿ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಎಲ್ಲೆಲ್ಲಿ ಮಾಡ್ತಿರೋ, ಯಾರ್ಯಾರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿಯಿಂದ ತ್ರಿಕರಣ ಶುದ್ಧಿಯಿಂದ ಭಗವಂತನನ್ನು ಸ್ಮರಣೆ ಮಾಡ್ತಿರೋ, ಖಂಡಿತವಾಗಲೂ ಆ ಸುಬ್ರಹ್ಮಣ್ಯ ಸ್ವಾಮಿ ಗೆಲುವು ಅನ್ನೋದನ್ನು ಕೊಟ್ಟೇ ಕೊಡ್ತಾರೆ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಸಂತಾನಪರವಾದಂತಹ ದೋಷ ಇರೋದಿಲ್ಲ. ಹಾಗೆ ಕುಜದೋಷ ಕೂಡ ಇರೋದಿಲ್ಲ. ರಾಹು ಕೇತುಗಳು ಸರ್ಪಾದಿ ದೋಷಗಳಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನೇ ಆರಾಧನೆ ಮಾಡಲಿಕ್ಕೆ ಗುರುಗಳು ಮತ್ತು ಎಷ್ಟೋ ಜನ ಪುರೋಹಿತರು ಕೂಡ ಹೇಳ್ತಾ ಇರ್ತಾರೆ. ಕಾಂಗೇಯಂ ವಹಿನಿಗರ್ಭಂ ಶರವಣಜನಿತಂ ಜ್ಞಾನಶಕ್ತಿಕುಮಾರಂ ಬ್ರಹ್ಮಣ್ಯಂ ಸ್ಕಂದದೇವಂ ಕುಹುಮಚಲವಿಂದಂ ರುದ್ರತೇಜೋ ಸ್ವರೂಪಂ. ಓಂ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯೇ ನಮೋ ನಮಃ. ಶರವಣ ಬಾಬಾ.